ಆರ್‌ಸಿಬಿ ಅಭಿಮಾನಿಗಳಿಗೆ ವಿಶೇಷ ದಿನ. ಯಾಕಂತಂದ್ರೆ ಕಳೆದ 9 ವರ್ಷಗಳ ಸುದೀರ್ಘ ಅವಧಿಯ ನಂತರ ಈಗ ಫೈನಲ್ ತಲುಪಿದೆ ಆರ್‌ಸಿಬಿ ವರ್ಸಸ್ ಪಂಜಾಬ್. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದಾಗಿ ಎಲ್ಲ ಕಡೆ ಆರ್‌ಸಿಬಿ ಗೆದ್ದು ಬರಲಿ, ಈ ಸಲ ಕಪ್ ನಮ್ಮದೇ ಅಂತ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ಆರ್‌ಸಿಬಿ ಫ್ಯಾನ್ಸ್ ಇದ್ದಾರೆ. ಕೋಟ್ಯಾನುಕೋಟಿ ಆರ್‌ಸಿಬಿ ಫ್ಯಾನ್ಸ್ಗಳಿಗೆ ಇವತ್ತು ಒಂದು ವಿಶೇಷ ಸಂಭ್ರಮಾಚರಣೆಗೆ ದಿನ. ಯಾಕಂತಂದರೆ ಈ ಸರ್ತಿ ಪಕ್ಕ ನಮ್ಮದೇ ಕಪ್ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ಮದೇ ಆಗಲಿ, ಆರ್‌ಸಿಬಿ ಪರ ರಾಜ್ಯದಲ್ಲಿ ಹರಕೆ ಪ್ರಾರ್ಥನೆಗಳು ಕೂಡ ನಡೀತಾ ಇದ್ದಾವೆ. ಕಠಿಣ 18 ವರ್ಷಗಳ ಕನಸು ನನಸಾಗುವ ನಿರೀಕ್ಷೆಯನ್ನು ಆರ್‌ಸಿಬಿ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಈ ಸರ್ತಿ 18 ವರ್ಷಗಳ ನಂತರ ನಮಗೆ ಇವತ್ತು ಕಪ್ ನಮ್ಮದೇ ಆಗತ್ತೆ ಅನ್ನುವಂತಹ ಇದರಲ್ಲಿದ್ದಾರೆ, ಉತ್ಸಾಹದಲ್ಲಿದ್ದಾರೆ ಅಭಿಮಾನಿಗಳು. ಏನಾಗಿದೆ ಅಂತಂದರೆ, ಈಗಾಗಲೇ ರಾಜ್ಯಾದ್ಯಂತ ಕಾವೇರಿರುವಂತಹ ಆರ್‌ಸಿಬಿ ಕಪ್ ಅಭಿಯಾನದ ನಡುವೆ IPL 2025 ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮಂಗಳವಾರ ಮುಖಾಮುಖಿ ಆಗ್ತಾ ಇದ್ದಾವೆ. 18 ವರ್ಷಗಳ ನಂತರ ಅಂದರೆ ನಮಗೆ 9 ವರ್ಷಗಳ ನಂತರ ಈಗಾಗಲೇ ಅಂದರೆ ಸುದೀರ್ಘ ಫೈನಲ್ ತಲುಪಿದ್ದಾರೆ. ಬಟ್ ಏನಂತಂದರೆ ಒಂದು ಸರ್ತಿಯೂ ಕೂಡ ಕಪ್ ಗೆದ್ದಿರಲಿಲ್ಲ ಆರ್‌ಸಿಬಿ ಇದುವರೆಗೂ. ಆದರೆ ಈ ಸರ್ತಿ ಕಪ್ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ. ಯಾಕಂತಂದರೆ ಈ ಸರ್ತಿ ಆರ್‌ಸಿಬಿನ ಆಗಿರಬಹುದು, ಜೊತೆಗೆ ಪಂಜಾಬ್ ಕಿಂಗ್ಸ್ ಆಗಿರ್ಬೋದು, ಇವರಿಬ್ಬರೂ ಕೂಡ ಹೊಸಬರೇ, ಅಂದರೆ ಫೈನಲ್ ತಲುಪಿರೋದು. ಇವರಿಬ್ಬರಲ್ಲೂ ಕೂಡ ಮತ್ತಷ್ಟು ನಾನು ಕಪ್ ಗೆಲ್ಲಬೇಕು, ನೀನು ಕಪ್ ಗೆಲ್ಲಬೇಕು ಅನ್ನುವಂತಹ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು ನಡೀತಾ ಇದೆ. ಸೊ ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಹೈ ವೋಲ್ಟೇಜ್ ಕದನಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಸಜ್ಜಾಗಿದ್ದು, ಕಳೆದ 18 ವರ್ಷಗಳಲ್ಲಿ ಒಮ್ಮೆಯೂ ಪ್ರಶಸ್ತಿ ಗೆಲ್ಲದ ಉಭಯ ತಂಡಗಳು ಚೊಚ್ಚಲ ಕಪ್ಗಾಗಿ ಹೋರಾಟ ನಡೆಸ್ತಾ ಇದ್ದಾವೆ. ಬಹುತೇಕ ಅಂದರೆ ಬಹುಕೋಟಿ ರೂಪಾಯಿ ಲೀಗ್ನಲ್ಲಿ ಅತ್ಯಧಿಕ ಪ್ರೇಕ್ಷಕರನ್ನು ಹೊಂದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೊಚ್ಚಲ ಕಪ್ಗಾಗಿ ಕನಸನ್ನು ಕಾಣ್ತಾ ಇದೆ. ಈ ಕನಸು ನನಸಾಗಲಿ ಅಂತ ರಾಜ್ಯಾದ್ಯಂತ ಹೋಮ ಹವನಗಳು ನಡೀತಾ ಇದ್ದಾವೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಈ ಒಂದು ಹಣಾಹಣಿಗೆ, ಈ ಒಂದು IPL ಕದನಕ್ಕೆ ಸಜ್ಜಾಗಿದೆ. ಈಗಾಗಲೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಂದರೆ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆರ್‌ಸಿಬಿ ಅಭಿಮಾನಿಗಳು ತಮ್ಮ ಈ ಸರ್ತಿ ಕಪ್ ನಮ್ಮದೇ ಆಗಲಿ, ಆರ್‌ಸಿಬಿ ಗೆದ್ದು ಬರಲಿ ಅಂತ ಅನೇಕ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲೂ ಕೂಡ ಅಷ್ಟೇ, ಕುಂಭಮೇಳದಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋವನ್ನು ಈ ಪವಿತ್ರ ಗಂಗಾ ನದಿಯಲ್ಲಿ ಮುಳುಗಿಸಿ ಆರ್‌ಸಿಬಿ ಈ ಸರ್ತಿ ಕಪ್ ಗೆಲ್ಲಲಿ ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿತ್ತು. ಸೊ ಹೀಗಾಗಿ ಈ ಸರ್ತಿ ಕಪ್ ನಮ್ಮದೇ ಆಗುವಂತಹ ಸಾಧ್ಯತೆ ಇದೆ. ಸೊ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಲ ಕಪ್ ನಮ್ಮದೇ. ಅಂದರೆ ಇವಾಗ ವಿರಾಟ್ ಕೊಹ್ಲಿದು ಜರ್ಸಿ ನಂಬರ್ 18 ಇರೋದ್ರಿಂದ ವಿ ಥಿಂಕ್ ಈ ಸತಿ ಆದರೂ ಕಪ್ ನಮಗೆ ಸಿಗುತ್ತೆ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ RCB ವಿಲ್ ವಿನ್. ಆಲ್ ದಿ ಬೆಸ್ಟ್ RCB. ಯಾರು ಫ್ಯಾನ್ ನೀವು? ವಿರಾಟ್ ಕೊಹ್ಲಿ. ಎಷ್ಟು ಹೊಡಿತಾರೆ ನಾಳೆ ವಿರಾಟ್ ಕೊಹ್ಲಿ? 50+ ಅಂತೂ ಪಕ್ಕನಾ? ಶ್ರೇಯಸ್ ನಿನ್ನೆ ತುಂಬ ಚೆನ್ನಾಗಿ ಆಡಿದ್ದಾರೆ. ನಮ್ಮ ಬೌಲರ್ಸ್ ಸ್ಟ್ರಾಂಗ್ ಇದ್ದಾರೆ ಸರ್. ನನ್ನ ಶ್ರೇಯಸ್ 70-80 ಹೊಡೆದ್ನಲ್ಲ, ನಾಳೆ 30 ಮೇಲೆ ಹೊಡೆಯಲ್ಲ, ಏಸಲ್ಲಿ ಹೊಡೆ ವಿಕೆಟ್ ತೆಗಿಯೋದು ಪಕ್ಕ. ಎಲ್ಲ ಫ್ಯಾನ್ಸ್ ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಯಾವುದೇ ರಿಸಲ್ಟ್ ಬರಲಿ ಟೀಮ್ನ ಮಾತ್ರ ಕೈ ಬಿಡಬೇಡಿ. ನಾವು RCB ಅವರು ಅದನ್ನು ಮರಿದಿರ ಇರಿ. ಲೆಟ್ಸ್ ಸ್ಟೇ ಲಾಯಲ್ ಆ್ಯಂಡ್ ಲೆಟ್ಸ್ ಜಸ್ಟ್ ಗಿವ್ ಲವ್ ಟು RCB. ಸೊ ಆಲ್ ದಿ ಬೆಸ್ಟ್, ಲೆಟ್ಸ್ ಗೆಟ್ ದ ಕಪ್ ಹೋಮ್. ನಮ್ಮೆಲ್ಲರೂ ವಿಶಸ್ RCB ಗೆಲ್ಲಬೇಕು ಅಂತ. ಪಂಜಾಬ್ ಬಂದಿದೆ, ಈಸಿ ಟೀಮು, ಆರಾಮಾಗಿ ಹೊಡಿಬೋದು. ಹೊಡೆದ್ರೆ ಫುಲ್ ಬೆಂಗಳೂರು ಖುಷಿಯಾಗಿರುತ್ತೆ. ಜೈ RCB, ಈ ಸರ್ತಿ ಕಪ್ ನಮ್ಮದೇ. ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದೀವಿ. ಈ ಸರಿ ಫೈನಲಿಗೆ ಹೋಗಿದ್ವಿ. ಮೊದಲಿಂದನೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ರಜತ್ ಕ್ಯಾಪ್ಟನ್ಸಿ ಆಗಲಿ ಅಥವಾ ಜಿತೇಶ್ ಕ್ಯಾಪ್ಟನ್ಸಿ ಆಗಲಿ ತುಂಬ ಚೆನ್ನಾಗೈತಿ. ಎಲ್ಲರೂ ವೆಲ್ ಪ್ಲೇಡ್ ಆದಾರ. ನಾಳಿನ ಮ್ಯಾಚಿಗೋಸ್ಕರ ಕಾಯಕತ್ತೀವಿ, ಹೆಂಗೆ ಆಡ್ತಾರೆ ಅಂತಂದ್ರೆ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಐತಿ. ವೆರಿ ಎಕ್ಸೈಟೆಡ್ ಆಗಿದ್ದೀವಿ. ಪಂಜಾಬನ್ನು ಸೋಲಿಸಿ ಈ ಸರಿ ಕಪ್ ನಮ್ದು ಹಾಕ್ಸ್ಕೊಳ್ಬೇಕು ಅಂತ ಕಾಯ್ತಿದ್ದೀವಿ. ಫೈನಲ್ ಈ ಸತ RCB ಪಂಜಾಬಿನ ಜೊತೆ ಗೆದ್ದೈತಿ ಸೆಮಿಫೈನಲ್. ಆದ್ರೆ ಈ ಸತ ಫೈನಲ್ ಒಟ್ಟ ಗೆದ್ದಿಲ್ಲ. ಆದ್ರೆ ಈ ಸತ RCB ಗೆಲ್ತೈತಿ. ಈ ಸತ ಕಪ್ ನಮ್ದೆ. ಜೈ RCB.